ಹೇಳಿ ಅಕ್ಕ. ಇನ್ಮೇಲೆ ಹಾಗ್ ನನ್ನನ್ ಕರಿಬೇಡ. ಅಕ್ಕ ಅಂತ ಕರೀದೆ ಇನ್ನೇನಂತ ಕರೀಲಿ? ಸರಿ ಆಂಟಿ ಅಂತ ಕರೀಲ? ಇಲ್ಲ ಚಿಕ್ಕಮ್ಮ? ಏನು ತುಂಬಾ ಜಾಲಿ ಮೂಡಲ್ಲಿರೋ ಹಾಗಿದೆ. ಅಕ್ಕನ ಹತ್ರ ಮಾತಾಡುವಾಗ ಹೀಗೆ ಜಾಲಿಯಾಗಿ ಮಾತಾಡ್ಬೇಕಲ್ವಾ? ಅದ್ ಸರಿ, ಇವಾಗ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ನನಗ್ ಟೆನ್ಷನ್ ಕೊಟ್ಟು ಹೋಗಿರೋಳೆ ನೀನು. ಇಲ್ದಿದ್ರೆ ಇಷ್ಟೊತ್ತಿಗೆ ನಿನ್ಗಿಂತ ಜಾಲಿಯಾಗಿ ನಾನ್ ಇರ್ತಿದ್ದೆ. ನಿನ್ಮೇಲ್ ಎಷ್ಟೊಂದು ನಂಬಿಕೆ ಇಟ್ಟಿದ್ದೆ ಅರ್ಚನಾ. ನಾನು ಒಂದ್ ನಿಮಿಷದಲ್ಲಿ ಎಲ್ಲಾ ಕೆಲ್ಸನೂ ಕೆಡಿಸ್ಬಿಟ್ಟು ಹೋಗ್ಯಲ್ಲ ಅರ್ಚನಾ. ಯಾಕಕ್ಕ? ಅಂತದ್ದೇನ್ ಮಾಡ್ದೆ ನಾನು? ನೀನ್ ಬರ್ದೆ ಹೋಗಿದ್ದಿದ್ರೆ ಅತ್ತೆ ಅವಳನ್ನ ಆಗ್ಲೇ ಮನೆಯಿಂದ ಹೊರಗಡೆ ಹಾಕ್ತಿದ್ರು. ಇದಕ್ಕೋಸ್ಕರ 1 ವರ್ಷ ಹೋರಾಟ ಮಾಡಿದೀವಿ ನಾವು. ಅರ್ಚನಾ, ನಿನ್ ಮನಸ್ ಮುಟ್ಕೊಂಡ್ ಹೇಳಮ್ಮ, ಮಂತ್ರ ಒಳ್ಳೆಯವಳ ಕೆಟ್ಟವಳ? ಅಕ್ಕ, ನಾನು ಮನಸ್ಸಾಕ್ಷಿಯಾಗಿ ಏನೇ ಹೇಳಿದ್ರು ನಿಮಗ್ ಕಾಣಲ್ಲ. ನಾಳೆ ಆಫೀಸಲ್ಲಿ ನೇರವಾಗಿ ಮಾತಾಡೋಣ. ಅರ್ಚನಾ, ಈ ತರ ಕಿಂಡಲೆಲ್ಲ ಮಾಡಿ ಮಾತಾಡ್ಬೇಡ ನೀನು. ನನ್ ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಕೊಡು. ಹೇಳು, ಮಂತ್ರ ಒಳ್ಳೆಯವಳ ಕೆಟ್ಟವಳ? ನನ್ ಪ್ರಕಾರ ಅವಳು ಸಿಕ್ಕಾಪಟ್ಟೆ ಕೆಟ್ಟವಳು. ಮತ್ತೆ ಅದ್ ಗೊತ್ತಿದ್ದು ನಿನ್ ಮನೆಗ್ ಬಂದು ಯಾಕೆ ಆತರ ಮಾತಾಡ್ದೆ? 1 ನಿಮಿಷ. ನೀವ್ ಕೇಳಿದ್ದು ಅವಳು ಒಳ್ಳೆಯವಳ ಕೆಟ್ಟವಳ ಅಂತ. ನಾನು ಸಿಕ್ಕಾಪಟ್ಟೆ ಕೆಟ್ಟವಳು ಅಂತಾನು ಹೇಳಾಯ್ತು. ಆದ್ರೆ ಅವಳು ಮದ್ವೆ ಆಗಿದ್ದಾಳೆ ಅಂತ ನೀವ್ ಹೇಳ್ತಿರಲ್ಲ, ಅದು ಸಾಧ್ಯನೇ ಇಲ್ಲ ಅಕ್ಕ. ನೀವು ಒಬ್ಳು ಹೆಣ್ತಾನೆ. ಅವಳು ಮದ್ವೆಲ್ ಕೂಡ ಅವಳು ಯಾವ ತರ ಹತ್ಲು ಅನ್ನೋದು ನೀವು ನೋಡಿದ್ರಿ ತಾನೆ? ಓಹೋ, ಮೊಸಳೆ ಕಣ್ಣೀರು ಕಾಣ್ದೇ ಇರೋಷ್ಟು ಅವಳ ಮೇಲೆ ಅನುಕಂಪನ ನಿನ್ಗೆ? ಅವಳು ದೊಡ್ಡ ಕ್ರಿಮಿನಲ್ಲು, ಫ್ರಾಡು. ಇಷ್ಟೊತ್ತಿಗೆ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕಿತ್ತು. ಬೇಡ ಅಕ್ಕ, ಇಂಥ ತಂಪೊತ್ತಲ್ಲಿ ಆ ಥರ ವಿಷಯಗಳನ್ನ ಮಾತಾಡೋದ್ ಬೇಡ. ನಾಳೆ ಹೇಗೋ ಆಫೀಸಿಗೆ ಬರ್ತಿರಲ್ಲ, ಬನ್ನಿ, ಲಂಚ್ ಟೈಮಲ್ಲಿ ಆರಾಮ ಕೂತ್ಕೊಂಡು ಮಾತಾಡೋಣ. ಈಗ ಅಣ್ಣ ಕರೀತಿದ್ದಾನೆ, ನಾನು ಹೋಗ್ಬೇಕು. ಸರಿನಾ? ಓಕೆ, ಗುಡ್ ನೈಟ್, ಬಾಯ್.